ಈ ಒಂದು ಜಗದ್ಗುರುಗಳ ಪೀಠ ಜನವರಿ 6 ಹರಿಹರದೊಳಗೆ ಅನೌನ್ಸ್ಮೆಂಟ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ಒಂದು ಸ್ವಾಮೀಜಿಗಳ ಕೇಂದ್ರದಲ್ಲಿ ಒಬ್ಬರಾಗಿರುವಂಥ ಚಿತ್ರದುರ್ಗದ ಮುರುಘರಾಜೇಂದ್ರ ಸ್ವಾಮೀಜಿಯವರು ದಾವಣಗೆರೆಯಲ್ಲಿ ಅವರ ಒಂದು ಶಾಖಾ ಮಠದಲ್ಲಿರುವಂಥ ಜಯಮೃತ್ಯುಂಜಯ ಸ್ವಾಮೀಜಿಯವ್ರನ್ನ ನಿಮ್ಮ ಸಮಾಜಕ್ಕೆ ಜಗದ್ಗುರು ಮಾಡಿಕೊಂಡ್ರೆ ನಾನು ನಮ್ಮ ಪೀಠದಿಂದ 10 ಲಕ್ಷ ರೂಪಾಯಿನ ಕೊಡ್ತೇನೆ, ಒಂದು ಕಾರ್ ಕೊಡ್ತೇನೆ, ಜೊತೆಗೆ 90 ಎಕರೆ ಜಮೀನು ನಮ್ಮ ಹಾವೇರಿ ಜಿಲ್ಲೆಯಲ್ಲಿರುವಂಥ ಆ ಒಂದು ಮಠದ ಜಾಗವನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿ ನನ್ನನ್ನೂ ಒಳಗೊಂಡು ಹಲವಾರನ್ನು ಆ ಜಾಗಕ್ಕೆ ಸ್ವತಃ ನಮ್ಮ ಚಿತ್ರದುರ್ಗ ಸ್ವಾಮೀಜಿಯವರು ನನ್ನ ಜೊತೆಗೇ ಅಥವಾ ಅವ್ರ ಜೊತೆಗೆ ನಾನು ಆ ಜಾಗವನ್ನು ನೋಡಲಿಕ್ಕೆ ಹೋಗಿದ್ವಿ. ಸುಮಾರು 160-50 ಎಕರೆ ಜಮೀನು ಹಾವೇರಿ ಜಿಲ್ಲೆಯೊಳಗಿರುವಂಥ ಜಾಗೆಯನ್ನು ತೋರಿಸಿದ್ರು. ಅದರಲ್ಲಿ ನೀವು ಒಂದು ವೇಳೆ ಜಯಮೃತ್ಯುಂಜಯ ಸ್ವಾಮೀಜಿಯವ್ರನ್ನ ಜಗದ್ಗುರು ಪೀಠಕ್ಕೆ ಮಾಡಿದರೆ 90 ಎಕರೆ ಜಮೀನು ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟರು. ಅದನ್ನು ನಾನು ನಮ್ಮ ರಾಜ್ಯ ಸಮಿತಿಯೊಳಗೆ ಬಂದು ಹೇಳಿದಾಗ ನಮ್ಮ ರಾಜ್ಯ ಸಮಿತಿ ಹಲವಾರು ಜನ ಅದನ್ನು ಒಪ್ಕೊಳ್ಳಿಲ್ಲ. ಆಗ ನಮ್ಮ ಚಿತ್ರದುರ್ಗದ ಮುರುಘರಾಜೇಂದ್ರ ಸ್ವಾಮೀಜಿಯವರು ಸೇರಿಕೊಂಡು ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿಯವ್ರನ್ನ ನಾವು ಪೀಠಾರೋಹಣವನ್ನು ಅನೌನ್ಸ್ ಮಾಡಿದ್ದು ಫೆಬ್ರವರಿ 17-18, 2008ರಲ್ಲಿ. ಅದಕ್ಕಿಂತ ಪೂರ್ವದಲ್ಲೇ ಒಂದು ವಾರ ಅವರು ಜಗದ್ಗುರು ಪೀಠ ಮಾಡಿಕೊಳ್ಬೇಕನ್ನೋದನ್ನು ಅನೌನ್ಸ್ ಮಾಡಿ ಚಿತ್ರದುರ್ಗ ಮುರುಘರಾಜೇಂದ್ರ ಸ್ವಾಮೀಜಿಯವರ ನೇತೃತ್ವದಲ್ಲಿ 4,000 ಜನ ಸೇರಿಕೊಂಡು ಕೂಡಲ ಸಂಗಮದಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿಯವ್ರನ್ನ ಪಂಚಮಸಾಲಿ ಜಗದ್ಗುರು ಅಂತ ಅವರನ್ನು ಪೀಠಾರೋಹಣ ಮಾಡ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ಚಿತ್ರದುರ್ಗದ ಮುರುಘರಾಜೇಂದ್ರ ಸ್ವಾಮೀಜಿಯವರೇ ಕಾರಣ. ನಮ್ಮ ಪಂಚಮಸಾಲಿ ಸಮುದಾಯ ಮೊದಲು ಇಬ್ಬಾಗವಾಗಲು ಪ್ರಥಮ ಕಾರಣರು ಚಿತ್ರದುರ್ಗದ ಮುರುಘರಾಜೇಂದ್ರ ಸ್ವಾಮೀಜಿಯವರಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಇದರ ಜೊತೆಗೆ ನಮ್ಮ ಪೀಠಾರೋಹಣದ ಪ್ರೋಗ್ರಾಮ್ ಏನು ಫಿಕ್ಸ್ ಮಾಡಿದ್ವಿ ಜನವರಿ 6, ಮುಂದೆ 14ನೇ ತಾರೀಕು ಸಂಕ್ರಮಣ ಬರ್ತಾಯಿತ್ತು. ಆ ಮಕರ ಸಂಕ್ರಮಣದ ನಿಮಿತ್ತವಾಗಿ ಕರ್ನಾಟಕದ ಎಲ್ಲೆಲ್ಲಿ ಜನ ಸಮುದಾಯ ಇರ್ತದೆ ಅಲ್ಲೆಲ್ಲ ನಮ್ಮ ಪೀಠಾರೋಹಣದ ಪ್ರಚಾರವನ್ನು ಕೊಟ್ವಿ. ಜೊತೆಗೆ 5 ಕಡೆಯಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಜ್ಯೋತಿಯನ್ನು ತೊಗೊಂಡು ಬಂದ್ವಿ. ಅದು ಬೀದರ್ದಿಂದ ಹರಿಹರಕ್ಕೆ, ಈ ಕಡೆ ಬೆಳಗಾವಿಯಿಂದ ಹರಿಹರಕ್ಕೆ, ಈ ಕಡೆ ಚಾಮರಾಜನಗರದಿಂದ ಹರಿಹರಕ್ಕೆ, ಈ ಕಡೆ ಮಂಗಳೂರಿನಿಂದ ಹರಿಹರಕ್ಕೆ, ಹೀಗೆ 5 ಕಡೆಯಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಜ್ಯೋತಿ ಫೆಬ್ರವರಿ 17ಕ್ಕೆ ಹರಿಹರಕ್ಕೆ ಬರುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ವಿ. ಅವತ್ತಿನ ದಿವಸ ಸುಮಾರು 4,000ಕ್ಕಿಂತ ಹೆಚ್ಚು ಮಹಿಳೆಯರು ಕುಂಭ ಹೊತ್ತಿರುವಂಥ ಇತಿಹಾಸ. 8 ಲಕ್ಷಕ್ಕೂ ಮೀರಿ ಆ ಒಂದು ಪೀಠಾರೋಹಣ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಐತಿಹಾಸಿಕ ಕಾರ್ಯಕ್ರಮ. ಅಂಥ ಒಂದು ಕಾರ್ಯಕ್ರಮದ ಮಧ್ಯೆ ಪಂಚಮಸಾಲಿ ಸಮುದಾಯದ ಪೀಠಾರೋಹಣ ಕಾರ್ಯಕ್ರಮ ನೆರವೇರಿತು. ಅದಾದ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಮತ್ತು ಕರ್ನಾಟಕ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಹರಿಹರ ಸಹಯೋಗದೊಳಗೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಳ್ಳಿಯೊಳಗೆ ಪ್ರತಿ ವಿಭಾಗಗಳಲ್ಲಿ ಪಂಚಮಸಾಲಿ ಸಂಘ ಮತ್ತಷ್ಟು ಬಲಿಷ್ಠವಾಗಿ ಬರಲು ಕಾರಣವಾಯಿತು. ಅದರ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆಸಿ ಮತ್ತೆ ನಾವು 2A ಏನಪ್ಪ ಅಂದರೆ ಮನವಿ ಪತ್ರ ಕೊಡೋದರ ಜೊತೆಗೆ ಹಲವಾರು ಸಭೆಗಳನ್ನು ಕೂಡ ಏನಪ್ಪ ಅಂದರೆ ಮಾಡಿದ್ವಿ. 2008ರ ಪೀಠ ಆದಮೇಲೆ 2009ರಲ್ಲಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘಕ್ಕೆ 4ನೇ ರಾಜ್ಯ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಬಸವರಾಜ ದಿಂಡೂರವರು ಆಯ್ಕೆ ಆಗ್ತಾರೆ. ಅದಾದಮೇಲೆ ಅವರು ಸುಮಾರು 6 ವರ್ಷಗಳ ಕಾಲ ಈ ಸಂಘವನ್ನು ಬಲಿಷ್ಠಗೊಳಿಸ್ತಾರೆ. ಹಲವಾರು ರೀತಿಯಲ್ಲಿ ಸಂಘಟನಾ ಸಭೆಗಳನ್ನು ಮಾಡ್ತಾರೆ. ಅದಾದಮೇಲೆ 5ನೇ ರಾಜ್ಯಾಧ್ಯಕ್ಷರಾಗಿ ನಮ್ಮ ಸಂಡೂರಿನ ಗಣಿದಣಿಗಳಾಗಿರುವಂಥ ನಾಗನಗೌಡರು BKG ಅವರು ರಾಜ್ಯಾಧ್ಯಕ್ಷರಾಗ್ತಾರೆ. ಅವರ ಕಾಲದಲ್ಲಿ ಹಲವಾರು ರೀತಿಯಲ್ಲಿ ವಿವಿಧ ಸಂಘಟನೆ ಮಾಡ್ತಾ ಬಂದು
6ನೇ ರಾಜ್ಯಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಜಿ ಪಿ ಪಾಟೀಲ್ ಇಲ್ಕಲ್ ಅವರು ಆಗಿ ಈ ಸಂಘಟನೆಯನ್ನು ಈ ಪೀಠವನ್ನು ಬಲಿಷ್ಠಗೊಳಿಸುವಲ್ಲಿ ಕಾರಣರಾಗ್ತಾರೆ. ನಾನು ಈಗ 7ನೇ ರಾಜ್ಯಾಧ್ಯಕ್ಷನಾಗಿ ಸಂಘಟನೆಯನ್ನು ಮಾಡಲಿಕ್ಕೆ ಸುಮಾರು 4-6 ತಿಂಗಳ ಹಿಂದೆ ರಾಜ್ಯಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಭಾಳ ಕಾಕತಾಳೀಯ ಅನ್ನುವ ರೀತಿಯೊಳಗೆ ಈಗಿನ ಜಗದ್ಗುರುಗಳಾಗಿರುವಂಥ ಯೋಗ ಗುರು ನಮ್ಮ ಶ್ರೀ ವಚನಾನಂದ ಮಹಾಸ್ವಾಮಿಗಳು ಜಗದ್ಗುರು ಪಂಚಮಸಾಲಿ ಪೀಠ ಹರಿಹರ ಇವರು ಈ ಪೀಠಕ್ಕೆ ಜಗದ್ಗುರುಗಳಾದ ಮೇಲೆ ಒಂದು ಹೊಸ ಇತಿಹಾಸ, ಹೊಸ ಕಳೆ, ಇಡೀ ಜಗತ್ತಿಗೆ ಪಂಚಮಸಾಲಿ ಸಂಘ ಅಂದರೆ ಏನು, ಪಂಚಮಸಾಲಿಯರು ಅಂದರೆ ಏನು ಅನ್ನೋದನ್ನು ಹೊರಗೆಡಲಿಕ್ಕೆ ಒಂದು ಸಾಧ್ಯತೆ ಹೇಗೆ ಅಂದರೆ ನಮ್ಮ ಪೂಜ್ಯ ವಚನಾನಂದ ಜಗದ್ಗುರುಗಳು ಅವರು ಈ ನಮ್ಮ ಪೀಠದ ಜಗದ್ಗುರು ಆಗುವುದಕ್ಕಿಂತ ಪೂರ್ವದಲ್ಲಿ ಕರ್ನಾಟಕದ ಎಲ್ಲ ಮಠಗಳು ಅವರಿಗೆ ಪರಿಚಯ. ಮತ್ತು ಹರಿದ್ವಾರ ಆಗಿರ್ಬೋದು, ಋಷಿಕೇಶ ಆಗಿರ್ಬೋದು, ಜೊತೆಗೆ ಅವರು 60-70 ದೇಶಗಳಿಗೆ ಪ್ರವಾಸ ಮಾಡಿ ಯೋಗವನ್ನು ಕಲಿಸಿ ಯೋಗ ಗುರು ಎಂದೇ ಶ್ವಾಸ ಗುರು ಎಂದೇ ಪ್ರಸಿದ್ಧವಾಗಿರುವಂಥ ಪೂಜ್ಯ ವಚನಾನಂದ ಜಗದ್ಗುರುಗಳನ್ನು ಪಂಚಮಸಾಲಿ ಜಗದ್ಗುರು ಪೀಠ ಹರಿಹರಕ್ಕೆ ಅವ್ರನ್ನ ಜಗದ್ಗುರು ಅಂತ ತೆಗೆದುಕೊಂಡಾಗ ಅದ್ಭುತವಾದ ಬದಲಾವಣೆ ಕಾಣ್ತಾ ಇದೆ. ಇವತ್ತು ನಮ್ಮ ಮಠದಲ್ಲಿ 9 ಎಕರೆ 25 ಗುಂಟೆ ಹರಿಹರದೊಳಗೆ ಸಾವಿರಾರು ಆಯುರ್ವೇದಿಕ್ ಗಿಡಗಳನ್ನು ಪೂಜ್ಯ ವಚನಾನಂದ ಸ್ವಾಮೀಜಿಯವರು ಏನಪ್ಪ ಅಂದರೆ ನೆಟ್ಟಿದ್ದಾರೆ. ಅವು ಸುಮಾರು 4-6 ವರ್ಷದ ಗಿಡಗಳಾಗಿ ಇವತ್ತು ಬೆಳೆದಿದ್ದಾವೆ. ಫಲನೂ ಕೂಡ ಏನಪ್ಪ ಅಂದರೆ ಕೊಡ್ತಾ ಇದೆ. ಅದರ ಜೊತೆಗೆ ನಮ್ಮ ಮಹಾನ್ ಸ್ವಾಮಿಗಳ ಗದ್ದಿಗೆ ಇದೆ, ಹರ ದೇವಸ್ಥಾನ ಇದೆ, ದಾಸೋಗ ಭವನ ಇದೆ, ಗುರುಭವನ ಇದೆ. ಈಗ ಹೊಸದಾಗಿ ನಿರ್ಮಾಣವಾಗುತ್ತಿರುವಂಥ ನಮ್ಮ ಭಕ್ತರಿಗೆ ಏನು ಹರಿಹರ ಮಠಕ್ಕೆ ಬರ್ತಾರೆ, ಇನ್ನಿತರ ಕೆಲಸಗಳಿಗೆ ಬಂದಾಗ ನಮ್ಮ ಭಕ್ತರಿಗೆ ಇಳ್ಕೊಳ್ಳುವಂಥ ಒಂದು ವ್ಯವಸ್ಥೆಗೆ ಬೃಹತ್ ಪ್ರಮಾಣದ ಕಟ್ಟಡವೂ ಕೂಡ ಏನಪ್ಪ ಅಂದರೆ ಇನ್ನು ಕೆಲವು ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ. ಈ ಒಂದು ಪರಿಸರಕ್ಕೆ ಕರ್ನಾಟಕ ರಾಜ್ಯದ ಕೇವಲ ಪಂಚಮಸಾಲಿ ಸಮುದಾಯ ಅಲ್ಲ, ಇವತ್ತು ನೂರಾರು ವರ್ಷಗಳಿಂದ ಇರುವಂಥ ಮಠಗಳು ಹೇಗೆ ಬೆಳೆದಿದ್ದವೋ ನಮ್ಮದು ಅಷ್ಟು ವರ್ಷದ ಪೀಠ ಅಲ್ಲ. ಕೇವಲ ಕೆಲವು ವರ್ಷಗಳಲ್ಲಿ ನೂರಾರು ವರ್ಷಗಳಲ್ಲಿ ಬೆಳೆದಿರುವಂಥ ಮಠಕ್ಕೆ ಸಮನಾಗಿ ಇವತ್ತು ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠ ಬೆಳೀತಾ ಇದೆ. ನೀವು ಒಂದು ಸಲ ಈ ಪೀಠದ ಕಡೆ ಬಂದು ಈ ಪೀಠವನ್ನು ನೋಡುವುದರಿಂದ, ಈ ಪೀಠವನ್ನು ಬೆಳೆಸುವುದರಿಂದ ಇಲ್ಲಿ ದಾಸೋಗ ಪರಂಪರೆ, ವಿದ್ಯಾರ್ಥಿಗಳ ಭವನ, ಜೊತೆಗೆ ಉತ್ತಮವಾದ ಯೋಗವನ್ನು ಎಲ್ಲರಿಗೂ ಆರೋಗ್ಯಪೂರ್ಣವಾದ ಬದುಕನ್ನು ಕಟ್ಕೊಳ್ಳೋಕ್ಕೆ ಯೋಗ ಕಲಿಸುವಂಥ ನಮ್ಮ ಯೋಗ ಗುರುಗಳಿದ್ದಾರೆ. ನಮ್ಮ ವಚನಾನಂದ ಜಗದ್ಗುರುಗಳಿಗೆ ಹಲವಾರು ರೀತಿಯಲ್ಲಿ ಭಾಷಾ ಪಾಂಡಿತ್ಯ ಇದೆ. ಅವರು ಹೊರದೇಶಗಳಿಗೆ ಸುಮಾರು 80 ದೇಶಗಳಿಗೆ ಪ್ರವಾಸ ಮಾಡಿರುವಂಥ ಅನುಭವ ನಮ್ಮ ಸಮುದಾಯ ಏನಿದೆ ಆ ಸಮುದಾಯವನ್ನು ಬಲಿಷ್ಠಗೊಳ್ಳಲಿಕ್ಕೆ ಅದ್ಭುತವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಜಗದ್ಗುರುಗಳು ಏನಪ್ಪ ಅಂದ್ರೆ ಇದ್ದಾರೆ. ಅವರ ಜೊತೆಗೆ ನಾನು ಕೂಡ ಅವರು 7ನೇ ವರ್ಷದ ಪೀಠಾಧಿಕಾರದ ಜಗದ್ಗುರುಗಳು. ಅವರು ಜಗದ್ಗುರು ಆಗಿ 7 ವರ್ಷ ಆಯಿತು.